ಅಲ್ಲ ಕಣ್ಲ ಹಳೆ ಬೇವರ್ಸಿ ನೀನ್ ಎಂಡ್ರು ಉಗುತ್ಲು ಅಂತ ಹೇಳ್ಬಿಟ್ಟು ನೀನ್ ಯಾಕ್ಲಾ ಈ ಬೆಣ್ಣೆ ಶಾಂತಮ್ಮನ ಮನ ಕರ್ಕೊಬಿಟ್ಟು ಬಂದಿದ್ಯಲ್ಲ ನನ್ನ ಇನ್ ಬ್ಯಾರೆ ಯಾಮನೇನು ಇಲ್ವೇನ್ಲ ಇಲ್ಲಿ ಬಂದ್ಬಿಟ್ಟು ಇಲ್ಲಿ ಗೆಣಸ್ಕೊಳಕ್ಕೆ ಅಂತ ಹೇಳ್ಬಿಟ್ಟು ಬಂದಿದ್ಯಲ್ಲ ಇಲ್ಲಿಗೆ ನಡಿಲ್ಲ ಇದು ಯಾವ್ದನ್ನು ಬೇಡ ನೋಡಿ ಸುಮ್ಕೆನೆ ನೀಯಾ ಎಲ್ಲಾದ್ರೂ ಹೋಗೋಣ ಇನ್ನು ನೋಡಿ ಪದ್ದಿ ಮನೆಗೆ ಹೋಗ್ತೀನಿ ನಿನ್ ತಮ್ಮ ಏನಾರ ಬೇಡ ಅಂತ ಹೇಳ್ತಾನೆ ನಿನ್ನ ನೋಡಿ ನಿನ್ ತಮ್ಮಂತಾಗ ಮಾತಾಡ್ತೀನಿ ನಾನು ಹೋಗೋಣ ಅಮ್ಮ ಇವಳೇನ್ ಬ್ಯಾರೆಳೆಲ್ಲ ಸುಮ್ಕಿರಮ್ಮ ಬೆಣ್ಣೆ ಶಾಂತಮ್ಮ ಒಳ್ಳೆ ನೀನಿಯ ನನಗೆ ಭಾಳ ಬೇಕಾಗಿರೋಳೆ ನೀನಿಯ ಎಲ್ಲೂ ಬಾಕ್ಲಾಕೊಂಡು ಹೋಗೋಳೆ ಅಂತ ಅನಿಸ್ತದೆ ಇರು ನಾನು ಕರಿತೀನಿ ಬೊತ್ತಳೆ ನೋಡಿವಂತೆ ನೋಡು ಆ ಮನೆಯಳ್ಳಿ ಶಾರ್ದಿನ ಹಂಗೆ ಬಿಡೋದಿಲ್ಲ ನಾನು ಅವಳಿಗೊಂದು ಗತಿ ಕಾಣಿಸ್ತೀನಿ ಸುಮ್ಕಿರು. ಓ ಬಂದ್ರಾ ಅಮ್ಮ ಬಂದ್ರಾ ಬನ್ನಿ ಬನ್ನಿ ಒಳಗಡೆಗೆ ಬನ್ನಿ ಇದು ಏನೇ ಬೆಣ್ಣೆ ಶಾಂತಮ್ಮ ಈ ಪಾಟಿ ಖುಷಿಯಾಗಿ ಹೋಗ್ಬಿಟ್ಟಿದ್ಯಲ್ಲ ಅಲ್ಲ ಏನು ವ್ಯಾಪಾರಕ್ಕೆ ಹೋಗಿದ್ದೇನು ಹೂ ಕಣಮ್ಮ ವ್ಯಾಪಾರಕ್ಕೆ ಅಂತ ಹೇಳ್ಬಿಟ್ಟು ಹೋಗಿದ್ದೆ ಇವ್ರು ಫೋನ್ ಹಾಕಿದ್ರು ಸರ್ನ ಬಾಯಿಂಗ್ ಮಂತಕ್ಕೆ ಹಿಂಗೆ ಇದಾಗೋಗ್ಬಿಟ್ಟೈತೆ ಅಂತ ಹೇಳ್ಬಿಟ್ಟು ಅದಕ್ಕೆ ನಾನು ಸರ್ನ ಬಂದೆ ಪಾಪ ಇವ್ರು ಇಲ್ಲ ಅಂತ ಹೇಳಿದ್ರೆ ನನ್ನ ಬೆಣ್ಣೆ ವ್ಯಾಪಾರ ಎಲ್ಲನೂ ಮುಳುಗ್ ತೇಲು ಹೋಗ್ಬಿಟ್ರೆ ನನ್ನಂತೂ ಅಯ್ಯೋ ಕುಂತ್ಕೊಬ್ರಿ ನಮ್ದು ಹಳೆ ಮನೆ ನಿಮ್ಮ ಥರ ಹೊಸ ಮನೆಗಳಲ್ಲ ನಮ್ಮ ದೊಡ್ಡ ದೊಡ್ಡ ಮನೆಗಳಲ್ಲ ಸಣ್ಣ ಸಣ್ಣ ಮನೆಗಳೇನಿಯ ಕುಂತ್ಕೊಬ್ರಿ ಈಚೆ ಕಡೆ ಏನಿಯ ತಣ್ಣಗಿರ್ತದೆ ಹೊಸಿ ಕಾಪಿ ಗೀಪಿ ಇಕ್ಕೊಬಿಟ್ಟು ಬಂದ್ಬಿಡ್ತೀನಿ ನಿನ್ ಕೈಯಾರೆ ಕಾಪಿ ಕುಡಿಯೋಕೆ ಪುಣ್ಯ ಮಾಡಿರ್ಬೇಕು ಹೋಗು ಸರ್ನ. ಅಲ್ಲ ಕಂಡ ಇವಳು ಯಾಕಲ ನೀನು ನೋಡಿದ ತಕ್ಷಣ ನಂಗೆ ನುಲ್ಕೊಂಡು ಕುತ್ಕೊತಾಳಲ್ಲ ನೀನು ಯಾಕಲ ನಾನು ಇಲ್ಲೂ ಕರ್ಕೊಬಿಟ್ಟು ಬಂದೆ ಮೂದೇವಿ ನನ್ನ ಮಗನೇ ಈ ಬೆಣ್ಣೆ ಶಾಂತಮ್ಮಂಗು ನಿಂಗೂ ಏನ್ಲ ಸಂಬಂಧ ಏ ಅಮ್ಮ ನೀನ್ ಸುಮ್ಕಿರು ಸಂಬಂಧಕ್ಕೆ ಬಂದ ಅಂತ ನೀನ್ ಮಾತಾಡಕ್ ಹೋಗ್ಬೇಡ ಯಾವ ಸಂಬಂಧನೂ ಇಲ್ಲ ಎಂಥದೂ ಇಲ್ಲ ನೀನ್ ಸುಮ್ಕಿರು ಹೆಂಗೆ ಹೇಳ್ತೀಯ ನೋಡಿ ನೀನು ಅದು ಅದು ಏನು ಅಂತ ಹೇಳಿದ್ರೆ ಅದು ಏನ್ಲ ಇವಳೇನಾರ ಮಡಿಕಬಿಟ್ಟಿದ್ಯಾ ಏನ್ ನೀನು ಚೊಪ್ಲಿ ಕಿತ್ತೋಯ್ತವೆ ಏ ಎಂಥದೂ ಇಲ್ಲ ಸುಮ್ಕಿರಮ್ಮ ನೀ ಸುಮ್ಕಿರ ನೀ ಹೆಂಗೆಂಗೋ ಮಾತಾಡಕ್ ಹೋಗ್ಬೇಡ ನೀನು ಸಂದಾಕ್ ಮಾತಾಡ್ತೀಯ ನೋಡು ಒಳ್ಳೆ ನೀನಿಯ ಹೆಂಗೆಂಗೋ ಮಾತಾಡ್ಕೊಂಡು ಅಂಥದ್ದು ಏನೂ ಇಲ್ಲ ಕಣಮೋ ಸುಮ್ಕಿನ ನೀಯ ಅಷ್ಟೇ ನೀಯ ಸುಮ್ಕಿನ ನೀಯ ಬಂದೆ ಅಷ್ಟೇ ನೀ ಸುಮ್ಕಿರು. ಬೆಣ್ಣೆ ಶಾಂತಮ್ಮ ಭಾಳ ಒಳ್ಳೆಳು ನಿನ್ಗೆ ಏನು ಗೊತ್ತು ನೋಡು ಆ ಶಾರದಿ ಬುದ್ಧಿ ಕಲ್ಸಕ್ಕೆ ಒಳ್ಳೆ ಪಿಲಾನ್ ಮಾಡೋಣ ಇಬ್ರು ಕುತ್ಕೊಂಡು ಈಗ ನೋಡು ನಾನೇನಾದ್ರೂ ಈಗ ನನ್ನ ತಮ್ಮನ ಮನೆಗೆ ಹೋಗ್ಬಿಟ್ರೆ ಮುರ್ವದಿರ್ತದ ಆಮೇಕಿಂದ ನಾನು ಬುದ್ಧಿ ಕಲ್ಸಕ್ಕೆ ಆಯ್ತದ ಶಾರದಿಗೆ ಬುದ್ಧಿ ಕಲ್ಸಕ್ಕೆ ಈ ಜನ್ಮದಾಗೂ ಆಗಕ್ಕಿಲ್ಲ ಈಗ ಅವಳು ಬುದ್ಧಿ ಕಲಿಸ್ಬೇಕು ಅಂತ ಹೇಳಿದ್ರೆ ಏನಾರ ಒಂದು ಪ್ಲಾನ್ ಮಾಡ್ಬೇಕಲ್ಲ ಅದಕ್ಕೆ ನೀನು ಇಲ್ಲೂ ಕರ್ಕೊಬಿಟ್ಟು ಬಂದಿದ್ದು ನೋಡಮ್ಮ ನೀನು ಸಾಕ್ತೀನಿ ಅಂತ ಹೇಳ್ಬಿಟ್ಟು ನಾನು ಮಾತು ಕೊಟ್ಟಿದ್ದೀನಿ ನೀನು ಸಂಪೂರ್ಣ ಜವಾಬ್ದಾರಿನೂ ನಂದೇನೇನಿಯ ಸರಿನಾ. ಈಗ ಆ ಶಾರದಿ ಹೆಂಗ್ ನೀನು ಜಾಡ್ಸೋದು ಓಡಿಸಿದ್ಲು ಅವಳನ್ನು ಹಂಗೆ ಜಾಡ್ಸೋದು ಜುಟ್ಟು ಹಿಡ್ಕೊಂಡು ರುಬ್ಬಾಕ್ಬಿಟ್ಟು ಅವಳನ್ನು ಒದ್ದು ಕಳಿಸ್ಬಿಟ್ಟು ನಿನ್ನ ಮನೆ ಯಜಮಾನಿ ಮಾಡೋದೇನೇನಿಯ ನನ್ನ ದೊಡ್ಡ ಗುರಿ. ಅದು ಈ ಜನ್ಮದಾಗ ಸಾಧ್ಯ ಇಲ್ಲ ಬಿಡ್ಲ ಈ ಜನ್ಮದಾಗೂ ಸಾಧ್ಯನೇ ಇಲ್ಲ ಮುಗೀತು ಅಂತ ಅನ್ಕ ಅದೆಲ್ಲನೂ ಕತೆ ನೋಡಮ್ಮ ನಿಮ್ಮ ಮಗ ನನಗೆ ಭಾಳ ಸಹಾಯ ಮಾಡ್ಬಿಟ್ಟವನಿ ಇವತ್ತು ನನಗೆ ಎಣ್ಣೆ ವ್ಯಾಪಾರ ಮಾಡ್ತಾ ಇದ್ದೀನಿ ಅಂತ ಹೇಳಿದ್ರೆ ನನಗೆ ಎಮ್ಮೆ ಕೊಡಿಸಿದ್ದು ಎಲ್ಲನೂ ಇವ್ರೇನಿಯ ನನ್ನ ಕಷ್ಟದಾಗೆ ಭಾಳ ಸಹಾಯ ಮಾಡ್ಬಿಟ್ಟವ್ರಿ ಇವತ್ತು ಅವ್ರೇನೋ ಕಷ್ಟ ಅಂತ ಫೋನ್ ಮಾಡಿ ತಕ್ಷಣ ಏನಿಯ ನಾನು ಬೋರ್ಲಿಲ್ಲ ಅಂದರೆ ಮುರುವದಿದ್ದತೆ ಹೇಳಿ ಅದಕ್ಕೇನಿಯ ಸರ್ಸರ್ನ ಅಂತ ಬೆಣ್ಣೆ ಎಲ್ಲ ಅಲ್ಲೇ ಕೊಟ್ಬಿಟ್ಟು ಹಂಗೇನಿಯ ಸರ್ಸರ್ನ ಅಂತ ಹೇಳ್ಬಿಟ್ಟು ಬಂದ್ಬಿಟ್ಟೆ ಏನು ಈ ನನ್ನ ಮಗ ಇವನು ನಿನಗೆ ಎಮ್ಮೆ ಬೇರೆ ಕೊಡಿಸಿದ್ನೆ ಎಲ್ಲ ಮುದವೆ ಅವಳು ಹೇಳ್ತಿರೋದು ಹೂ ಕಣಮ್ಮ ಪಾಪ ಅವಾಗ ನಂಗೆಲ್ಲ ಬಿಯೋಜನ್ ದುಡ್ಡಿತ್ತಲ್ಲ ಅವಾಗ ಎಲ್ಲನೂ ಕಷ್ಟ ಅಂತ ಹೇಳ್ತಾ ಇದ್ಲು ಮಮ್ಮ ಪಾಪ ಗಂಡ್ಸತ್ತಿರ ಹೆಂಗ್ಸು ಅಲ್ವಾ ಅಂತ ಹೇಳ್ಬಿಟ್ಟು ನಾನೇನಿಯ ಕೊಡಿಸ್ದೆ ಕಣಮ್ಮ ಇವು ಬೆಣ್ಣೆ ಶಾಂತ ಬೆಣ್ಣೆ ದೋಸೆ ರೊಟ್ಟಿ ಎಲ್ಲ ಭಾಳ ಸಂದಕ್ಕಿರ್ತದೆ ನಾನು ಏನ್ರು ಕೂಳು ನೀರು ಹಾಕ್ತಿದ್ದಾಗ ಈಚೆ ಕಡೆಗೆ ತೊಳೆದಾಗ ಜಂಬ ಮಾಡ್ಬೇಕಾರೆ ಈಗ ಬೆಣ್ಣೆ ಶಾಂತಮ್ಮನ ಮನೆಗೆ ನೀ ಬಂದ್ಬಿಟ್ಟು ದೋಸೆ ಗೀಸೆ ಎಲ್ಲ ಒಯ್ಸ್ಕೊಂಡು ತಿಂದು ನೆಮ್ಮದಿಗೆ ಒಯ್ತಿದ್ದೆ ಕಣಮ್ಮ ನಾನು ಏನ್ರು ವಾರಕ್ಕೆ ಹೇಳ್ತೀನಿ ನಾನು ಜಗಳ ಮಾಡ್ಬಿಟ್ಟು ಈಚೆ ಕಡೆಗೆ ಅಂತ ಓಡ್ತಾ ಇದ್ಲು ಕಣಮ್ಮ ಅದಕ್ಕೆ ನೀನಿಯ ನೋಡಿ ಅಮ್ಮ ಹಿಂಗೊಂತೀನಿ ಅಂತ ಬೇಜಾರು ಮಾಡ್ಕೊಬೇಡಿ ನಿಮ್ಮ ಋಣ ನನ್ನ ಮ್ಯಾಲ ಐತೆ ಇವತ್ತು ನಾನು ಬೆಣ್ಣೆ ಮಾರ್ಕೊಂಡು ಜೀವನ ಮಾಡ್ತಾ ಇದ್ದೀನಿ ನನ್ನ ಗಂಡ ಇಲ್ಲ ಅಂದ್ರೂ ಅಂದರೆ ನಿಮ್ಮ ಮಗನೇನಿಯ ಕಾರಣ ನನಗೆ ಎಲ್ಲ ವಿಷಯನೂ ನಿಮ್ಮ ಮಗ ಹೇಳಿದ್ರು ಹಿಂಗೆ ಅಂತ ಹೇಳ್ಬಿಟ್ಟು ನೋಡ್ರಿ ಆ ಶಾರದಿ ಬುದ್ಧಿ ಕಲ್ಸೋಕ್ಕೆ ಇದಂತೂ ಸರಿಯಾದದ್ದು ಇದೇನೇನಿಯ ಪಾಪ ಒಳ್ಳೆ ಹೆಂಗ್ಸು ಅಂತ ಅನ್ಕೊಂಡಿದ್ದೆ ನಾನು ಯಾವ ಕಡೆಯಿಂದನೂ ಒಳ್ಳೆ ಹೆಂಗ್ಸಲ್ಲ ದೊಡ್ಡ 420 ಹೆಂಗ್ಸಿನ ಅವಳಂತೂ ನೋಡು ನೀವೇನು ತಲೆ ಕೆಡ್ಸ್ಕೊಳಕ್ಕೆ ಹೋಗ್ಬೇಡಿ ನಾನು ತಾಗೊಂದು ಮಾಸ್ಟರ್ ಪಿಲಾನ್ ಐತೆ ಅದಂಗೆ ನನಗೆ ನೀವು ಮಾಡಿ ಏನು ಗೊತ್ತಾ ಮುಳ್ಳಿಂದ ನೀನಿಯ ತೆಗಿಬೇಕಂತೆ ಇಂಥವ್ರನ್ನ ಅಷ್ಟೇನಿಯ ನಿಮಗೆಲ್ಲ ಮೋಸ ಮಾಡಿರೋರನ್ನ ಮೋಸದ ಮೂಲಕ ನೀನಿಯ ಸೋಲಿಸ್ಬೇಕು ಆ ಶಾರದಿಗೆ ಬುದ್ಧಿ ಕಲ್ಸಕ್ಕೆ ನಂತಾಗೊಂದು ಒಳ್ಳೆ ಉಪಾಯನೂ ಐತೆ ನೀವೇನು ತಲೆ ಕೆಡ್ಸ್ಕೊಳಕ್ಕೆ ಹೋಗ್ಬೇಡಿ ಸರಿನಾ. ನೀವು ಎಷ್ಟು ದಿನ ಆದರೂ ನಮ್ಮ ಮನೆಯಾಗಿರ್ರಿ ನಾನು ನೋಡ್ಕೊತೀನಿ ತಲೆ ನೀನಿಯ ಕೆಡ್ಸ್ಕೊಬೇಡಿ ಪೊದ್ದಕ್ಕ ಅವರೆಲ್ಲನೂ ನಂಗೆ ಭಾಳ ಚೆನ್ನಾಗಿ ಗೊತ್ತು ನನ್ನ ತಗೇನಿಯ ಮನೆಯೆಲ್ಲ ಬೆಣ್ಣೆ ತಗತ್ತು ಅಂತ ಒಳ್ಳೆ ಮನುಷ್ಯರೇ ನೀನಿಯ ನಿಮ್ಮ ಫ್ಯಾಮಿಲಿ ನೋಡೋಣ ಖುಷಿ ಆಯ್ತದೆ ನೋಡಿ ನೀವು ಎಷ್ಟು ದಿನ ಆದರೂ ನಮ್ಮ ಮನೆಗಿರಿ ಸರಿನಾ. ಪಿಲಾನ್ ಅಂತೂ ನಾನು ಹೇಳ್ಕೊಡ್ತೀನಿ ಅಲ್ಲಿ ಗಂಟ ನೀವೇನು ಬೀದಿಗೆ ಬೀಳೋ ಅವಶ್ಯಕತೆ ಇಲ್ಲ ನಮ್ಮ ಮನೆಯಾಗೇ ಸುಖವಾಗಿದ್ಬಿಡಿ. ಅಯ್ಯ ನೀ ನನ್ನ ಸ್ವಾಸೆನೂ ಇಂಥ ಮಾತು ಅನ್ನಕ್ಕಿಲ್ಲ ಕಣ್ಸು ಬೆಣ್ಣೆ ಶಾಂತಮ್ಮ ನೀ ನೋಡ್ಕೊಂಡಂಗೆ ನೋಡ್ಕೊಳ್ಳೋದೇ ಇಲ್ಲ ಬಿಡವ ಏನೇ ಹೇಳು ನಿನ್ನ ಸಮಕ್ಕೆ ಯಾರು ಬರೋದೇ ಇಲ್ಲ ಅಂತ ಅನ್ನಿಸ್ತದೆ ನನಗಂತೂ ಸರಿ ತಗ ಆಯಿತು ಎಲ್ಲನೂ ಒಳ್ಳೇದಾಯಿದ್ರೆ ಅಷ್ಟೇನೇ ಸಾಕು ಅದೇನು ಪಿಲಾನು ಅಂತ ಹೇಳು ಸಚ್ಪಿಸು ಅಲ್ಲ ಐಡಿಯಾ ಏನೋ ಭಾಳ ಚೆನ್ನಾಗೈತೆ ಆದರೆ ಇದೆಲ್ಲ ವರ್ಕೌಟ್ ಆಗ್ತೈತಾ ಇಲ್ವಾ ಅಂತ ಹೇಳ್ಬಿಟ್ಟು ಮಾತ್ರ ನನಗೆ ಗೊತ್ತಾಗ್ತಿಲ್ವಲ್ಲ.
ಯಾಕೆ ವರ್ಕೌಟ್ ಆಗಲ್ಲ? ವರ್ಕೌಟ್ ಆಗೇ ಆಗ್ತೈತೆ. ವರ್ಕೌಟ್ ಆಗಲ್ಲ ಅಂತ ಮಾತ್ರ ನೀವೇನು ಅನ್ಕೊಳಕ್ಕೆ ಹೋಗ್ಬೇಡಿ, ಸರಿನಾ? ನೋಡಿ, ನೀವು ಬ್ಯಾರೆದ್ರ ಬಗ್ಗೆ ಎಲ್ಲ ತಲೆ ಕೆಡ್ಸ್ಕೊಳಕ್ಕೆ ಹೋಗ್ಬೇಡಿ. ನಾನಿದ್ದೀನಲ್ಲ, ಈ ಪ್ಲಾನ್ಗೆಲ್ಲ ಸೂತ್ರಧಾರಿ ನಾನೇನೆ. ನಾನೆಲ್ಲ ಸರಿಯಾಗಿ ನೋಡ್ಕೊಂತೀನಿ, ಸರಿನಾ? ಅದು ಒಂದು ಇನ್ನೊಂದೇನು ವಿಚಾರ ಅಂತಂದರೆ, ನಂಬ್ಸೋಕ್ಕೆ ಅವ್ರ ಗಂಡನೇ ಸರಿ. ನೋಡಿ, ಮೊದಲನೇ ಪ್ಲಾನ್ ನಿಮ್ಗೆ ಹೇಳಿದ್ದೀನಲ್ಲ, ಹೋಗ್ಬಿಟ್ಟು ನಾನು ಏನು ಹೇಳಿದ್ದೀನೋ ಅದನ್ನೇ ಹೋಗ್ಬಿಟ್ಟು ನೀವು ನಿಮ್ಮ ಹೆಂಡ್ತಿ ಹತ್ರ ಮಾತಾಡಿ. ಅಲ್ಲಿ ತನಕ ನಿಮ್ಮ ಅಮ್ಮನ ನಮ್ಮಮ್ಮ ನೋಡ್ಕೊಂಡಾಗ ನಾನು ಮನೆಗೆ ನೋಡ್ಕೊತೀನಿ. ಅವ ನೀವೇನು ತಲೆ ಕೆಡ್ಸ್ಕೊಬೇಡಿ, ಬೆಣ್ಣೆ ದೋಸೆ ದಿನ ಒಯ್ದೊಯ್ದು ಕೊಡ್ತಾ ಇರ್ತೀನಿ, ಚೆನ್ನಾಗಿ ಹೊಟ್ಟೆ ತುಂಬ ತಿನ್ಕೊಂಡು ಖುಷಿಯಾಗಿರಿ. ನೋಡ್ದೇನಮ್ಮ, ನಮ್ಮ ಬೆಣ್ಣೆ ಶಾಂತಮ್ಮನ ಮನ್ಸು ಬೆಣ್ಣೆ ಅಷ್ಟೇ ನೀನಿಯ. ಒಳ್ಳೇದು. ನನಗಂತೂ ಭಾಳ ಇಷ್ಟ ಬೆಣ್ಣೆ ಶಾಂತಮ್ಮ. ಅದಕ್ಕೆ ಹೇಳೋದು, ಬಡವ್ರಿಗೆ ಎಂದೇ ಒಂದಿನ ಸಹಾಯ ಮಾಡಿದ್ರೆ ಅದು ಇನ್ನೊಂದು ಮೂಲಕ ನಮಗೆ ದೇವರೇ ನೀನು ಕೊಡ್ತಾನೆ ಅಂತ ಹೇಳ್ಬಿಟ್ಟು ನನಗಂತೂ ಭಾಳ ಅಂದರೆ ಭಾಳ ಖುಷಿ ಆಯ್ತೈತೆ. ಅದು ಆ, ಅದು ಆ, ಅದು ಅಮ್ಮ, ನೀನು ಇಲ್ಲಿರು, ಅವಳು ಪಿಲ್ಲಾನ್ ಹೇಳ್ಕೊಟ್ಟಂಗೆ ನೀನು ಶಾರದಕ್ಕೆ ಹೋಗ್ಬಿಟ್ಟು ಹೇಳ್ತೀನಿ. ಆಯ್ತು ಕಣ ಮಗ, ಆಯ್ತು. ನಿನ್ನ ಜೀವನದಾಗೆ ನೀನು ಎಂಡ್ರನ್ನ ಆಪೋಸ್ ಮಾಡ್ಕೊಂಡು ನೀನು ಬದುಕಿದ್ದೇನೆ ಇಲ್ಲ. ಇದು ಒಂದ್ಕಿತ ಅವಳಿಗೆ ಸರಿಯಾಗಿ ಬುದ್ಧಿ ಕಲಿಸೋ ಮನೆಯೊಳಗೆ ಈ ಬೆಣ್ಣೆ ಶಾಂತಮ್ಮ ಏನು ಹೇಳೋಳು ಅದು ನೀನು ಮಾಡು. ನನಗೂ ಇದೆ ಒಳ್ಳೆ ಪಿಲಾನು ಅಂತ ಅನ್ನಿಸ್ತದೆ. ಇದಕ್ಕಿನ್ನೂ ದೊಡ್ಡ ಪಿಲ ನನಗೇನೋ ಯಾವುದೂ ಇಲ್ಲ ಅಂತ ಅನ್ನಿಸ್ತದೆ. ನೀನು ಶುರು ಮಾಡ್ಕ ಹೋಗ್ಬಿಟ್ಟು. ಹಾಗಾದಾಗಲಿ ಆ ಮನೆಯಳಿನ ಬಗ್ಗು ಪಡಿಲೇಬೇಕು. ಮಗಳನ್ನಂತೂ ಬಗ್ಗು ಬಡಿಯೋಕ್ಕಾಗಲಿಲ್ಲ, ಸಾವುಕಾರನ ಮನೆ ಸೇರ್ಕೊಬಿಟ್ಲು. ಇವಳನ್ನ ಬಗ್ಗು ಬಡಿಬೇಕು. ನನ್ನ ಮಗ ನೀನು ಹಬ್ಬ ಸಂದಕ್ಕಿದ್ಬಿಟ್ರೆ ಸಾಕ್ಲ. ಚಿಕ್ಕ ಮಗನೂ ಸಂದಕವನೇ, ನನ್ನ ಮಗಳು ಸಂದಕವಳೆ. ನೀನು ಹಬ್ಬ ಸಂದಕ್ಕಾಗ್ಬಿಟ್ರೆ ಅಪ್ಪ ನನ್ನ ಜೀವನಕ್ಕೆ ಮಾತ್ರ ದೊಡ್ಡ ತೃಪ್ತಿ ಆಗೋಗ್ಬಿಡ್ತದಪ್ಪ. ಅಮ್ಮ, ನೀವೇನು ಚಿಂತೆ ಮಾಡಬೇಡಿ, ನಿಮ್ಮ ಮಗಂಗೆ ಏನೂ ಆಗಕ್ಕಿಲ್ಲ. ಅವಳು ಗಂಡನ್ನ ಗುಲಾಮನ್ ಮಾಡ್ಕೊಂಡು ಹಿಂಗೆ ಮೆರಿತಾವಳೆ ಅಂತ ಹೇಳಿದ ತಕ್ಷಣ ಎಲ್ಲರೂ ಮೆರಿತಾರೆ ಅಂತ ನೀನಿಯ ಅದೆಲ್ಲ ಎಂಥದೂ ಇಲ್ಲ. ನೀವು ಸುಮ್ಕಿರ್ರಿ, ಸರಿನಾ? ನಾನು ನೋಡ್ಕೊತೀನಿ ಮಗನ. ಎಲ್ಲ ಒಳ್ಳೇದಾಯ್ತದೆ ನಿಮ್ಮ ಮಗಂಗೂ. ಈಗ ನಾನು ಹೇಳ್ಕೊಟ್ಟಂಗೆ ಮಾಡಿ, ನಿಮ್ಮ ಋಣ ನಮಗೂ ತೀರ್ಕತ್ತದೆ. ಆಯ್ತು ಕಣೆ ತಾಯಿ, ದೇವ್ರ ಥರ ಬಂದ್ಬಿಟ್ಟೆ ನನ್ನ ಮಗನ ಕಾಪಾಡ್ತೀನಿ ಅಂತ ಹೇಳ್ಬಿಟ್ಟು ಬಿಡು. ಅದೇನೋ ಅಂತಾರಲ್ಲ, ಉಂಡಿಗೆ ಹಾಕಿದ ಕಾಸು ಯಾವತ್ತೂ ಏನು ನಮಗೆ ಕೆಟ್ಟ ಮಾಡೋಕ್ಕಿಲ್ಲ, ಎಲ್ಲೋ ಅಂತ ಒಳ್ಳೇದು ಮಾಡ್ತದೆ ಅಂತ ಹೇಳ್ಬಿಟ್ಟು ಬಿಡವ. ನಿನ್ನ ದೇವರು ಉಂಡಿಗೆ ಹಾಕ್ದಂಗೆ ಏನಿಲ್ಲ ಲೆಕ್ಕ ಆಯ್ತು. ನನ್ನ ಮಗ ಎಮ್ಮೆ ಕೊಡಿಸಿದ್ದು ನನಗೆ. ಎಷ್ಟು ಎಮ್ಮೆ ಅವೇ ಇವಾಗ? ಅಮ್ಮ, ಒಂದು 4-5 ಎಮ್ಮೆ ಕಟ್ಕೊಂಡಿವಿ. ನೀವು ಒಂದು ಕರ ಐತೆ, 4 ಎಮ್ಮೆ ಅವೇ. 2 ಎಮ್ಮೆನ ನಾನೇ ಇವಾಗ ಶಾನೆ ಮಾಡ್ಕೊಬಿಟ್ಟೆ. ಬೆಣ್ಣೆನಾಗ ಒಳ್ಳೆ ಕಾಸು ಬರ್ತದೆ ಈಗ. ಎಲ್ಲನೂ ಅದು ಇದು ಎಲ್ಲನೂ ಅಂದರೆ ಅಂಗಡಿ ಅದು ಅವೆಲ್ಲನೂ ಅವೆಲ್ಲ ಅದೇನೋ ಕೆಮಿಕಲ್ ಮಿಕ್ಸ್ ಮಾಡ್ಕೊಂಡಿರ್ತವೆ, ಬೇಡ ಅಂತ ಹೇಳ್ಬಿಟ್ಟು ಎಲ್ಲ ಮನೆ ಬೆಣ್ಣೆನೇ ತಗೊಳ್ಳೋ ಶಾನೆ. ನಾನಂತೂ ಬೆಣ್ಣೆ ಮಾಡ್ತಾನೆ ಇರೋದೆ. ನನಗೆ ಬೆಣ್ಣೆ ಒಂದೇ ಮಾರಕ್ಕಿಲ್ಲ. ಒಂದು ಸ್ವಲ್ಪ ಮಧ್ಯಾಹ್ನ ಆಯಿತು ಅಂತಂದರೆ ಮಜ್ಜಿಗೆ ಇರ್ತದಲ್ಲ, ಬೆಣ್ಣೆ ಕಳೆದ್ಬಿಟ್ಟು ಎಲ್ಲ ಮಿಕ್ಕಿರ್ತದಲ್ಲ, ಮಜ್ಜಿಗೆ ತಗೊಂಡೋಗ್ಬಿಟ್ಟು ಮಸಾಲ ಮಜ್ಜಿಗೆ ಮಾಡ್ಬಿಟ್ಟು ಅಲ್ಲಿ ಬ್ಯಾಟೆನಾಗೆ ಮಾರ್ಬಿಟ್ಟು ಬರ್ತೀನಿ. ಎಲ್ಲನೂ ನನಗೆ ಅದ್ರಾಗ ಲಾಭನೇನಿಯ. ಮಜ್ಜಿಗೆ ಲಾಭ, ಹಂಗೇನಿಯ ಬೆಣ್ಣೆ ಲಾಭ, ದನದ್ದು ಏನಂದ್ರೆ ಎಮ್ಮೆದು ಸಗಣಿ ಪಗಣಿ ಎಲ್ಲ ಮಾರ್ಕತೀನಿ, ಅದೂ ಲಾಭ. ನನಗಂತೂ ಎಲ್ಲ ಲಾಭನೇ ಎಮ್ಮೆ ಕಡೆಯಿಂದ. ಹಸಿಂದು ತುಪ್ಪ ಅಂತ ಗಟ್ಟಿಗಿರಾಕಿಲ್ಲ, ಅಂದರೆ ಹಾಲೆಲ್ಲ ಒಂಥರ ನೀರು ಇರ್ತದಲ್ಲ, ಎಮ್ಮೆ ಅಷ್ಟು ಗಟ್ಟಿಗೆ ಬರೋಕ್ಕಿಲ್ಲ. ಅದಕ್ಕೆ ಇರಲಿ ಅಂತ ಎಮ್ಮೆ ಕಟ್ಕೊಂಡ್ರೆ ನಾನಂತೂ ಪರವಾಗಿಲ್ಲ ಕಣವ, ಭಾಳ ಬುದ್ಧಿವಂತೆ ನಿನಗೆ. ತಲೆನೇ ಸಂದಕೈತೆ. ನಾ ಶಾರದಿನ ಬೊಗ್ಬಡಿಯಕ್ಕೆ ಒಳ್ಳೆ ಐಡಿಯಾ ಬೇರೆ ನಿನಗೆ ಕೊಟ್ಟಿದ್ಯಾ. ಆಯ್ತಗ, ಆಯಿತು. ಹೋಗಿ ಈ ನನ್ನ ಮಗ ಏನೋ ಹೇಳಿದ್ದನ್ನು ಮಾಡ್ತಾನೆ ನೋಡನಿ. ಎಲ್ಲ ಒಳ್ಳೇದಾಗ್ಬಿಟ್ರೆ ಅಷ್ಟೇ ಸಾಕು ಕಣ್ ಬೆಣ್ಣೆ ಶಾಂತಮ್ಮ. ಮತ್ತೆ ನಿನ್ನ ಪಾಪ ಮಕ್ಕಳು ಮರಿ ಏನೂ ಇಲ್ಲವೇನೋ? ಇಲ್ಲ ಕಣಕ್ಕ, ಚಿಕ್ಕ ವಯಸ್ಸಾಗೆ ಗಂಡು ತೀರ್ಕೊಬಿಟ್ರು. ನನಗೂ ಭಾಳ ಕಷ್ಟ ಆಗೋಯ್ತು ಜೀವನ ಎಲ್ಲನೂ. ಯಾರು ಅವರು ಇವ್ರ ಕೈ ಕಾಲು ಹಿಡ್ಕೊಂಡು ಕೂಲಿ ನಲ್ಲಿ ಮಾಡ್ಕೊಂಡಿದ್ದೆ. ಆ ಟೈಮಾಗೀಗ ಇವ್ರು ಸಿಕ್ಬಿಟ್ಟು ನನಗೆ ಎಮ್ಮೆ ಕೊಡಿಸ್ಬಿಟ್ಟು ಬೆಣ್ಣೆ ವ್ಯಾಪಾರ ಹೇಳಿದ್ರು. ಆ ಬೆಣ್ಣೆ ವ್ಯಾಪಾರನ ನಾನು ಹೆಂಗೋ ಶುರು ಮಾಡ್ಕೊಂಡು ಇವತ್ತು ಭಾಳ ಸಂದಾಕಿದ್ದೀನಿ. ಬಿಡ ಮಗ, ಜೀವನದಾಗೆ ದೇವ್ರನೇ ಕೇಳ್ತೀನಿ, ಒಂದು ಒಳ್ಳೆ ಕೆಲಸ ನೀನು ಮಾಡ್ಬಿಟ್ಟಿದ್ದೀನಿ ನೀನಂತ. ನನಗೆ ಬರೀ ಮನೆಯಾಳ ಕೆಲಸ ಮಾಡಿರೋದೇ ನೀ ಶಾನೆ ಜೀವನದಾಗೆ. ಅಂಥದ್ರಾಗ ಇದೊಂದು ಒಳ್ಳೆ ಕೆಲಸ ನೀನು ಮಾಡಿದ್ಯಾ ಬಿಡಪ್ಪ ನೀನಂತೂ. ನಾನು ಕಣಮ್ಮ, ಅವಾಗ ಒಂದೊಂದು ಒಳ್ಳೆ ಕೆಲಸ ಮಾಡೀನಿ. ಈ ಶಾರದಿ ಜೊತೆ ಸೇರ್ಕೊಂಡು ನಾನು ಮಾಡೋದೆಲ್ಲ ಕೆಟ್ಟ ಕೆಲಸನೇ ಅಂತ ಕಾಣ್ತೈತೆ ಜನಗಳಿಗೆ. ನಾನು ಏನು ಮಾಡಲಿ ಹೇಳು? ಅಯ್ಯೋ, ಅನ್ಕೊಳ್ಳಿ ಬಿಡ ಮಗ. ನನಗೆ ಗೊತ್ತು ನನ್ನ ಮಗ ಏನು ಅಂತ ಹೇಳ್ಬಿಟ್ಟು.